ನಮಸ್ಕಾರ ಇನ್ವೆಸ್ಟರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವಿಡಿಯೋ ಅಲ್ಲಿ ಹೇಳಿರೋ ಪ್ರಕಾರ ಈಗ ಒಂದು ಕಂಪನಿಗೆ ಶೇರ್ಸ್ ಬಿಡ್ತಾರೆ. ಈ ಮಧ್ಯದಲ್ಲಿ ಏನೇನ್ ಪ್ರೋಸೆಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈಗ ಕಂಪನಿ ಫಸ್ಟ್ ಟೈಮ್ ಶೇರ್ಸ್ ಬಿಡಕ್ ಹೋದ್ರೆ ಪಬ್ಲಿಕ್ ಗೆ IPO ಮುಖಾಂತರ ಬಿಡ್ತಾರೆ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇದನ್ನ ಫಸ್ಟ್ ಟೈಮ್ ಈಗ ಕಂಪನಿ ಫಸ್ಟ್ ಟೈಮ್ ಶೇರ್ಸ್ ಬಿಡ್ತಾರಲ್ಲ ಪಬ್ಲಿಕ್ ಗೆ, ಆ ಟೈಮ್ IPO ಅಲ್ಲಿ ಬಿಡ್ತಾರೆ. ಇಲ್ಲಾಂದ್ರೆ ಆ IPO ಆದ್ಮೇಲೆ ಈಗ ಈ ಕಂಪನಿ ಇನ್ನೂ ಕ್ಯಾಪಿಟಲ್ ಬೇಕಾಗುತ್ತೆ, ಇನ್ನೂ ಮನಿ ಬೇಕಾದಾಗ FPO ಅಂತ ಬಿಡ್ತಾರೆ. ಫಾಲೋ ಆನ್ ಪಬ್ಲಿಕ್ ಆಫರಿಂಗ್. ಓಕೆನಾ? ಸಿಂಪಲ್. IPO ಬಿಡೋಕ್ ಮುಂಚೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗ್ತಾ ಇರೋದು. ನಮ್ ಇಂಡಿಯಾದಲ್ಲಿ ಟಾಪ್ ಸ್ಟಾಕ್ ಎಕ್ಸ್ಚೇಂಜಸ್ ಅಥವಾ ಫೇಮಸ್ ಅಂತ ಇದ್ರೆ NSE ಮತ್ತೆ BSE. NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದ್ರ ಕೆಲಸ ಏನಂದ್ರೆ ಸಿಂಪಲ್, ಬೈಯರ್ ಮತ್ತೆ ಸೆಲ್ಲರ್ ನ ಕನೆಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಬೈಯರ್ ಮತ್ತೆ ಸೆಲ್ಲರ್ ನ ಕನೆಕ್ಟ್ ಮಾಡುತ್ತೆ. ಹೆಂಗೆ ಅಂದ್ರೆ ಈಗ ನಾನೀಗ ಬೈ ಮಾಡ್ಬೇಕು, ಈಗ ನಾನು ₹100 ಶೇರ್ ನ ಬೈ ಮಾಡ್ಬೇಕು, ಇನ್ನೊಬ್ಬ ಅಲ್ಲಿ ಶೇರ್ ನ ಸೆಲ್ ಮಾಡ್ತಾನೆ. ಈ NSE ಮತ್ತೆ BSE ಏನ್ ಮಾಡ್ತಾನೆ, ಜಸ್ಟ್ ಕನೆಕ್ಟ್ ಮಾಡ್ತಿದ್ದ. ಈಗ ನಾನು ಪರ್ಚೇಸ್ ಮಾಡ್ಬೇಕಂದ್ರೆ ನಾನು ಶೇರ್ ಪರ್ಚೇಸ್ ಮಾಡಿದ ತಕ್ಷಣ NSE ಅವ್ರ BSE ಎರಡರಲ್ಲಾದ್ರೂ ಯಾವ್ದಾದ್ರು ಒಂದ್ರಲ್ಲಿ ಪರ್ಚೇಸ್ ಮಾಡಿದ್ರೆ ನಾನು ಡೈರೆಕ್ಟ್ ಶೇರ್ NSE BSE ಇಂದ ನನ್ನ ಡಿಮೆಟ್ ಅಕೌಂಟ್ ಬರುತ್ತೆ. ಇದರ ಕಂಟೆಂಟ್ ಇಷ್ಟ ಆದರೆ ಫಾಲೋ ಮಾಡಿ.